ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿದಿದೆ. ಗುಡುಗು, ಸಿಡಿಲು, ಮಿಂಚು ಸಹಿತ ವಿಪರೀತ ಮಳೆ ಅಲ್ಲಿ ಬಂದಿದೆ. ದೀಪಾವಳಿ ಹಬ್ಬದ ಸಂಭ್ರಮಕ್ಕೆ ಮಳೆ ಅಡ್ಡಿಪಡಿಸಿದೆ. ಜಿಲ್ಲೆಯ ಹಲವೆಡೆ ವಿದ್ಯುತ್ ವ್ಯತ್ಯಯ ಸಹ ಆಗಿರೋದು. ಇನ್ನು ಉಡುಪಿ ಜಿಲ್ಲೆಯಲ್ಲೂ ಸಹ ಧಾರಾಕಾರ ಮಳೆ ಸುರಿದಿದೆ. ಗುಡುಗು, ಸಿಡಿಲು, ಮಿಂಚು ಸಹಿತ ಅಲ್ಲಿ ವಿಪರೀತ ವರ್ಷಧಾರೆ ಆಗಿರೋದು. ದೀಪಾವಳಿ ಹಬ್ಬದ ಸಂಭ್ರಮಕ್ಕೆ ಈ ಮಳೆ ಅಡ್ಡಿಪಡಿಸಿದೆ. ಸದ್ಯ ಇದು ಉಡುಪಿ ಜಿಲ್ಲೆಯಲ್ಲಿ ಮಳೆ ಆಗಿರೋದು. ಹೀಗಾಗಿ ಅಲ್ಲಿ ವಿಪರೀತವಾಗಿ ಸತತವಾಗಿ ಮಳೆ ಸುರಿತಾ ಇರೋದ್ರಿಂದ ಇಲ್ಲಿನ ಜನರು ಸಾಕಷ್ಟು ಅವಾಂತರ ಮಧ್ಯೆನೇ ಜೀವನ ಸಾಗಿಸುವಂತಹ ಕೆಲಸ. ಅಂದರೆ ಈ ಮಳೆ ನೀರಿನ ಮಧ್ಯೆನೇ ವಾಹನ ಸವಾರರು ಹೋಗಬೇಕಾದಂತಹ ಸ್ಥಿತಿ. ಇಲ್ಲಿ ರಸ್ತೆ ಮೇಲೆಲ್ಲ ನೀರು ತುಂಬಿ ನದಿಯಂತೆ ಮಾರ್ಪಾಡಾಗಿದೆ. ಇದ್ರ ಮಧ್ಯೆನೇ ಜನರು ಓಡಾಡಬೇಕಾದಂತಹ ಪರಿಸ್ಥಿತಿ ಇದೆ. ಇನ್ನು ದೀಪಾವಳಿ ಹಬ್ಬ ಬೇರೆ ಆಗಿರೋದ್ರಿಂದ ಈ ಮಳೆ ಆ ಹಬ್ಬಕ್ಕೆ ಒಂದು ರೀತಿ ಅಡ್ಡಿ ಅಂತಾನೆ ಹೇಳಬಹುದು. ನೀವು ಮೂರು ದೃಶ್ಯವನ್ನು ನೋಡ್ತಿದ್ದೀರಾ. ಒಂದು ಕಡೆ ಹಾಸನದಲ್ಲಿ ಈ ಆಸ್ಪತ್ರೆಗೆ ಮಳೆ ನೀರು ನುಗ್ಗಿ ಯಾವ ರೀತಿ ಅವಾಂತರ ಸೃಷ್ಟಿಯಾಯಿತು ಅಂತ, ಮತ್ತೊಂದು ಕಡೆ ತುಮಕೂರಿನಲ್ಲಿ ರಸ್ತೆ ಮೇಲೆ ನಿಂತಿರುವ ನೀರು, ಮತ್ತು ಇನ್ನೊಂದು ಕಡೆ ಉಡುಪಿಯಲ್ಲಿ ಧಾರಾಕಾರ ಮಳೆ ಸುರಿತಾ ಇರೋದು.